द्वेषपूर्ण भाषण हे समाजातील शांतता आणि स्वास्थ्य टिकवण्यासाठीचा एक प्रयत्न आहे. समाजात अशांतता निर्माण करणारे, द्वेषाची बीजे पेरणारे आणि समाजाशी गद्दारी करणाऱ्यांना इशारा देऊन योग्य मार्गावर आणण्यासाठीच हे विधेयक आणले आहे, असे कायदा मंत्री एच.के. पाटील यांनी सांगितले. मंगळवारी बेळगावमध्ये पत्रकारांशी बोलताना ते म्हणाले की द्वेषपूर्ण भाषण समाजाच्या स्वास्थ्याच्या रक्षणासाठी आहे. हे मान्य करणाऱ्यांनी याला पाठिंबा द्यावा. समाजात सौहार्दपूर्ण वातावरण निर्माण व्हावे यासाठीच हा कायदा लागू करण्यात आल्याचे ते म्हणाले. ದ್ವೇಷ ಭಾಷಣ ಮಸೂದೆಯನ್ನು ತಂದಿದ್ದೇವೆ. ಈ ಮಸೂದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕಾಗಿ ಮಾಡುವಂಥ ಒಂದು ಪ್ರಯತ್ನ. ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋರು, ದ್ವೇಷದ ಬೀಜ ಬಿತ್ತುವವರು, ಸಮಾಜಕ್ಕೆ ದ್ರೋಹ ಮಾಡೋರು, ಇವರಿಗೆ ಎಚ್ಚರಿಕೆಯಾಗಿ ಇವರಿಗೆ ಒಂದು ರೀತಿಯ ಸೂಕ್ತವಾಗಿರ್ತಕ್ಕಂಥ ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರಣಕ್ಕಾಗಿ ತಂದಿರುವಂಥ ಈ ಮಸೂದೆಯನ್ನು ಸಮಾಜದ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಬೇಕನ್ನೋರೆಲ್ಲರೂ ಒಪ್ಪಬೇಕು. ಭ್ರಾತೃತ್ವ ಭಾವವನ್ನು ಬೆಳೆಸಬೇಕನ್ನೋರು ಇದನ್ನು ಬೆಂಬಲಿಸಬೇಕು. ಸೌಹಾರ್ದಯುತವಾಗಿರ್ತಕ್ಕಂಥ ವಾತಾವರಣ ನಮ್ಮ ಸಮುದಾಯಗಳಲ್ಲಿ ಮೂಡಿಸ್ಬೇಕನ್ನೋರು ಇದಕ್ಕೆ ಬಲ ತುಂಬಬೇಕು ಅಂತೇಳಿ ನಾನು ಕೇಳ್ತೀನಿ. ಈಗ ಗೋಹತ್ಯೆ ನಿಷೇಧ ಬಿಲ್ ಇದೆಯಾ? ಗೋಹತ್ಯೆ ನಿಷೇಧ ಬಿಲ್ ಅಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆಯೊಳಗೆ ಅದು ಬ್ಯಾಂಕ್ ಗ್ಯಾರಂಟಿ ಕೊಡಬೇಕು ಅನ್ನೋದನ್ನು ಇಂಡೆಮ್ನಿಟಿ ಬಾಂಡು ಸಹಿತ ಅಂತ ನಾವು ಮಾಡಿದ್ವಿ. ಅದನ್ನು ನಾವು ಇನ್ನೂ ಮಂಡನೆ ಮಾಡಿಲ್ಲ. ನೋಡೋಣ. ಕರ್ನಾಟಕದ ಹಿತ ಐತೆ ಅಲ್ಲಿ. ಅಲ್ಲ, ಇದೊಂದು ಕ್ಲಿಯರ್ ಮಾಡಿ ಸರ್. ವಾಪಸ್ ತಗೊಂಡ್ರೆ ಸರ್ ಬಿಲ್ಲು. ಜನವರಿ 26ಕ್ಕೆ ಗಡಿ ವಿವಾದ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಬರುತ್ತೆ. ಆ ನಿಟ್ಟಿನಲ್ಲಿ ಗಡಿ ವಿವಾದ ಜನವರಿ 26ನೇ ತಾರೀಕಿಗೆ ಬರುತ್ತೆ ಅನ್ನೋದು ನಿಮ್ಮ ತಪ್ಪು ಮಾಹಿತಿ. ಜನವರಿ 21ಕ್ಕೆ ಅದನ್ನು ಡೇಟನ್ನು ಈಗ ಕೊಟ್ಟಿದ್ದಾರೆ. ಅದು ಎದಕ್ಕೆ? ಮೇಂಟೈನಬಿಲಿಟಿ, ನಥಿಂಗ್ ಟು ಡೂ ವಿತ್ ದಿ ಮೆರಿಟ್ ಆಫ್ ದ ಕೇಸ್. whether it can be maintained, whether we can hear this, not whether it is only parliament which is eligible to hear this. ಈ ಎಲ್ಲ ವಿಷಯಗಳು ಚರ್ಚೆ ಆಗಲಿವೆ. ಆದ್ದರಿಂದ ಅದು ಜನವರಿ 21ಕ್ಕೆ ಅದಕ್ಕೆ ಏನು ಬೇಕು, ನಾವು ಕರ್ನಾಟಕದವರು ನಮ್ಮ ಹಿತ ಕಾಪಾಡೋದಕ್ಕಾಗಿ, ನಮ್ಮ ಗಡಿಗಳ ರಕ್ಷಣೆಗಾಗಿ ಹಾಗೂ ಸಂವಿಧಾನದ ಪ್ರಕಾರ ಏನು ಇದೆ ಅನ್ನೋದನ್ನು ಸ್ಪಷ್ಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಆ ಸಿದ್ಧತೆಯನ್ನು ಮಾಡ್ಕೋತೀವಿ. ಈಗಾಗಲೇ ನಮ್ಮ ಹಿರಿಯ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಸುಪ್ರೀಂ ಕೋರ್ಟ್ ಜಡ್ಜರು, ಮಾನ್ಯ ಜಡ್ಜಾಗಿ ಸೇವೆ ಮಾಡಿರ್ತಕ್ಕಂಥ ಮಾನ್ಯ ಹೋಗಿದ್ದವರು ಅವ್ರ ಮನೆಗೆ ಶಿವರಾಜ್ ಪಾಟೀಲ್ ಹತ್ರ ನಾನು ಮೊನ್ನೆನೂ ಹೋಗಿ ಭೇಟಿಯಾಗಿ ಬಂದಿದ್ದೇನೆ. ಅವರು ನಮ್ಮ ಕರ್ನಾಟಕಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಮಾರ್ಗದರ್ಶನದ ಹಿನ್ನೆಲೆಯೊಳಗೆ ನಾವು ಏನು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಮಾಡ್ತೀವಿ. ಎಕ್ಸ್ಟೆಂಡ್ ಮಾಡೋ ಅವಕಾಶ ಏನಾದರೂ ಚಿಂತನೆ? ಸದ್ಯ ಅಂತ ಯಾವುದೂ ಚಿಂತನೆ ಇಲ್ಲ. ನೀವೇನೇ ಕೇಳ್ತಾ ಇದ್ದೀರಿ? ಬಿಲ್ ಏನೋ ಮಂಡಿಸ್ತಾ ಇಲ್ಲ ಅಂದಂಗಾಯ್ತು. ನೋಡೋಣ. ಬೆಳಗಾವಿ ವಿಭಜನೆ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ. ಒಂದು ಕಡೆ ಅಗ್ನಿ ಮಾಡಬೇಕು, ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯನ್ನು 3 ಜಿಲ್ಲೆಗಳನ್ನಾಗಿ ಮಾಡಬೇಕು ಅನ್ನುವ ಚಿಂತನೆ ಸರ್ಕಾರದ ಇದೆ. ಹಲವಾರು ನಾಯಕರುಗಳು, ಸಾಮಾಜಿಕ ನಾಯಕರು, ರಾಜಕೀಯ ನಾಯಕರು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಗೋಕಾಕ್ ಮಾಡಬೇಕು ಅಂತಲೂ ಒತ್ತಾಯ ಇದೆ, ಚಿಕ್ಕೋಡಿ ಮಾಡಬೇಕು ಅಂತಲೂ ಒತ್ತಾಯ ಇದೆ. ಈ ಸರ್ಕಾರದ ಚಿಂತನೆಯಲ್ಲಿದೆ, ಇನ್ನೂ ಏನೂ ನಿರ್ಣಯ ಮಾಡಿಲ್ಲ.
बेळगाव महाराष्ट्र सीमा वाद सर्वोच्च न्यायालयात सुरू असलेल्या प्रकरणावर प्रतिक्रिया देताना ते म्हणाले की 26 जानेवारीला निकाल येणार आहे असे म्हणणे चुकीचे आहे. हे प्रकरण 21 जानेवारीला सुनावणीसाठी ठेवण्यात आले आहे. विनोद कोलकार, KMM मराठी, बेळगाव.